ಇದ್ದಿದ್ದು ಇದ್ದ ಹಾಗೆ. ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡನ ಆದೇಶವನ್ನು ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸ್ವರ ಇಲ್ದೇನಿದ್ವಿ. ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅದರ ವಿಚಾರವಾಗಿ ಯಾರೂ ಕೂಡ ಚಕಾರ ಎತ್ತೋದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕರು ಸೃಷ್ಟಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ನಾಟ್ ದಿ ಕ್ವೆಶ್ಚನ್ ಆಫ್ ಚೇಂಜ್. ಅದು ಅವರ ತಂದೆ ಬಗ್ಗೆ ವೈಯಕ್ತಿಕವಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ತಪ್ಪೇನಿದೆ? ಅವ್ರು ಯಾವ ತಪ್ಪನ್ನು ಮಾತಾಡಿದ್ದಾರೆ? ನಮ್ಮ ತಂದೆ ರಾಜಕೀಯದ ಒಂದು ಅಧಿಕಾರದ ಒಂದು ಒಂದು ಅಂಚಿನಲ್ಲಿದ್ದಾರೆ ಅಂತಕ್ಕಂಥ ಮಾತಾಡಿರ್ತಾರೆ. ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನಿದೆ ಮತ್ತು ಪಕ್ಷದಲ್ಲಿ ಏನಿದೆ ಅದು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನದ ಮೇಲೆ ತಾನೇ ನಿಲ್ಲೋದು. ಈಗ ನೀವು ಈ ಉತ್ತರನ ಯಾವ ಆ್ಯಂಗಲಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅದನ್ನು ಅವರೇ ಉತ್ತರ ಕೊಡೋಕ್ಕೆ ಸರಿ. ನಾವು ಅದನ್ನು ಊಹಾತ್ಮಕವಾಗಿ ಉತ್ತರ ಕೊಡೋದು ಸರಿಯಲ್ಲ. ಅದನ್ನು ನೀವು ಯಾರಾದರೂ ನೀವು ಮಾಧ್ಯಮದವರು ಮತ್ತು ಇನ್ನೊಬ್ಬರು ಚರ್ಚೆ ಮಾಡಿದ್ರೆ ಆಗ್ಬಿಡುತ್ತಾ? ಇಟ್ ಈಸ್ ದಿ ಅಲ್ಟಿಮೇಟ್ ಹೈಕಮಾಂಡ್. ಈಗ ಅದು ನಮ್ಮ ಆಂತರಿಕ ವಿಚಾರ. ನಿಮಗ್ಯಾಕೆ? ಯಾರೂ ಆಗಿಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ಇಂಟ್ಯಾಕ್ಟ್ ಆಗಿದ್ದೀವಿ, ಪಕ್ಷ ಸದೃಢವಾಗಿದೆ, ಆಡಳಿತ ನಡೀತಾ ಇದೆ, ಜನಪರ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಸದೃಢವಾದ ಸರ್ಕಾರ ನಮ್ದಿದೆ. ಯಾವುದೇ ಅಪಸ್ವರ ಒಂದೇ ಒಂದು ಸಣ್ಣ ಧ್ವನಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ? ಅವ್ರದೇ ಮನೆಯಲ್ಲಿ ಹೆಗಣ ಸತ್ ಬಿದ್ದದೆ, ನಮ್ಮ ಬಗ್ಗೆ ಯಾಕೆ ಮಾತಾಡೋದು? ರಾಜಣ್ಣ ಅವ್ರ ಪುತ್ರ ಹೇಳ್ತಾರೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಯಾವ್ದಾದ್ರು ಇದ್ರೆ ಅದು CLP ಡಿಸೈಡ್ ಆಗಬೇಕು ಅನ್ನುವಂಥದ್ದು. ನೋಡಿ, ಈ ಯಾವ ವಿಚಾರನೂ ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಾನು ಒಬ್ಬ ಪಕ್ಷದ ಸಣ್ಣ ಒಂದು NSUಯಿಂದ ಬೆಳೆದು ಬಂದಂಥವನು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹೈಕಮಾಂಡೇ ಅಂತಿಮನ ಹೊರತು ನಾನು ಹೇಳೋದು ಇನ್ನೊಬ್ಬ ಹೇಳೋದು ಅಲ್ಲ. ಹೈಕಮಾಂಡ್ ಅಂತಿಮ. ಅದು ಸಹಜವಾಗಿ ಅದು ಪ್ರಕ್ರಿಯೆ. ಅದು ಬದಲಾವಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಮತ್ತೊಂದು, ಅದು ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್. ಅಲ್ಲ, ನೀವು ನಿರೀಕ್ಷೆ ಇಟ್ಟಿದ್ರು ಯಾಕೆ ಇಡಬಾರ್ದ? ಅಲ್ಲ, ಇಟ್ಟಿದ್ದೀರಲ್ಲ ಸರ್. ಮಂಡ್ಯದವರಾಗಿ ನಾನು ಬೇಕಾ ಬೇಡ ಹೇಳಿ? ಕಾಂಗ್ರೆಸ್, ನಾನು ಇವಾಗ ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿರೋದಲ್ಲಿ ಯಾರು ಅನ್ನೋದನ್ನು ನೀವು ಹೇಳಿ. ಈ ಬಾರಿ ನಾನು ನಿಸ್ಪೃಹವಾದಂಥ ಸೇವೆ ಮಾಡಿದ್ದೀನಿ. ಎಲ್ಲ ವರ್ಗದ ಜನರನ್ನು ಜೊತೆಲಿ ತೆಗೆದುಕೊಂಡು ಹೋಗೋಂಥ ಕೆಲಸ ಮಾಡಿದ್ದೀವಿ. ನಮಗೂ ಎಲ್ಲ ವರ್ಗದ ಜನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಂಥ ಮಂಡ್ಯ ಅಂಥ ಜಾಗದಲ್ಲಿ, ಕಾಂಡಮಿಟನ ನಾಡಿನಲ್ಲಿ ಕಾಂಗ್ರೆಸ್ನ ಇಷ್ಟೊಂದು ಜನ ಗೆಲ್ಲಲಿಕ್ಕೆ ನಮ್ಮ ಎಲ್ಲ ಹಿರಿಯರು, ಮತದಾರ ಬಂಧುಗಳು ನಮಗೆ ಈ ಶಕ್ತಿ ಕೊಟ್ಟದ್ರಿಂದ ಇವತ್ತು ನಾವು ಈ ಅವಕಾಶದಲ್ಲಿ. ಹಾಗಾಗಿ ನಾವು ಅವರ ಋಣನ ತೀರ್ಸೋ ಕೆಲಸ ಮಾಡಬೇಕು ಹೊರತು ಬೇರೆ ಅಪಸ್ವರದ ಮಾತುಗಳು ಅವಶ್ಯಕ. ನರೇಂದ್ರ ಸ್ವಾಮಿ ಅವರು ಸಚಿವರಾಗ್ತಾರೆ, ಆದರೆ ಯಾರ ಸಂಪುಟದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ ಅನ್ನುವಂಥದ್ದು ಕೆಲವರು ಕುತೂಹಲ ಇದೆ. ನಿಮ್ಮ ಈ ಒಂದು ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ನಾನು ತುಂಬ ಅನುಭವಿಸ್ತ. ಹಾಗಾಗಿ ಅದಕ್ಕೆ ಯಾವುದಕ್ಕೆ ಉತ್ತರ ಕೊಡಬೇಕು, ಯಾವುದಕ್ಕೆ ಉತ್ತರ ಕೊಡಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಮತ್ತು ಇವತ್ತು ಆ ವಿಚಾರದಲ್ಲಿ ಹೈಕಮಾಂಡ್ನ ವಿಚಾರವನ್ನು ನೀವು ತಿರುವು ಮಾಡಿ ಪ್ರಶ್ನೆ ಹಾಕಬಾರ್ದು. ಆಮೇಲೆ ಇದು ಆಂತರಿಕ ವಿಚಾರ. ಐ ಆಮ್ ನಾಟ್ ದಿ ಸುಪ್ರೀಂ. I am one amongst the 139 candidates. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.